ಪ್ರಧಾನಿ ಮೋದಿ ಅವರ ವಿಕಸಿತ ಭಾರತ ಸಾಕಾರಗೊಳಿಸಲು ಈ ಬಜೆಟ್ ಭದ್ರ ತಳಹದಿಯಾಗಿದೆ. ಕೃಷಿ, ಶಿಕ್ಷಣ, ಕೈಗಾರಿಕೆ, ಗ್ರಾಮೀಣಾಭಿವೃದ್ಧಿ, ಪ್ರವಾಸೋದ್ಯಮ ಸಹಿತ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಗೆ ಆದ್ಯತೆ ನೀಡಿರುವ ದೇಶದ ಸರ್ವಾಂಗೀಣ ಪ್ರಗತಿಗೆ ಪೂರಕವಾದ ಬಜೆಟ್ ಮಂಡನೆಯಾಗಿದೆ. ನಮ್ಮ ರಾಜ್ಯಕ್ಕೆ ಕೇಂದ್ರ ಬಜೆಟಿನಲ್ಲಿ ಏನೂ ಸಿಗಲಿಲ್ಲ ಎನ್ನುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆಗೆ ನಾನು ಉತ್ತರವನ್ನು ಕೊಡುತ್ತೇನೆ ಎಂದು ದಕ್ಷಿಣ ಕನ್ನಡ ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಈ ವರ್ಷದ ಕೇಂದ್ರ ಬಜೆಟ್ ಅನ್ನು ನಿನ್ನೆ ಮಂಡನೆ ಮಾಡಿದೆ. ಅಮೃತ ಕಾಲದ ಈ ಬಜೆಟ್ ಅಭಿವೃದ್ಧಿ ಪರವಾಗಿರ್ತಕ್ಕಂತಹ ವಿಕಸಿತ ಭಾರತದ ಪರಿಕಲ್ಪನೆಯ ಜಗದ್ಗುರು ಭಾರತ ನಿರ್ಮಾಣದ ಕಡೆಗೆ ಸಾಗುವ ದಾರಿಯನ್ನು ಇದು ತೋರಿಸಿದೆ. ಇವತ್ತು ಭಾರತ ಆರ್ಥಿಕವಾಗಿ 5ನೇ ಸ್ಥಾನದಲ್ಲಿರ್ತಕ್ಕಂಥ ಭಾರತ ಇವತ್ತು 4ನೇ ಸ್ಥಾನಕ್ಕೆ ಇಳಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಹೇಳಿದ್ರೆ ಎತ್ತರಕ್ಕೆ ಏರ್ತಾ ಇರತಕ್ಕಂಥ ಸಂದರ್ಭದಲ್ಲಿ 2047 ಭಾರತ ಪ್ರಥಮ ಸ್ಥಾನಕ್ಕೆ ಬರಬೇಕು ಅನ್ನತಕ್ಕಂಥ ಆಶಯ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರದು. ಹಾಗಾಗಿ ಕೇಂದ್ರದ ನರೇಂದ್ರ ಮೋದಿ ಅವರ ಸರ್ಕಾರದ ವಿತ್ತ ಸಚಿವೆಯಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ 9ನೇ ಬಾರಿ ಈ ಬಾರಿಯ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. 53.47 ಲಕ್ಷ ಕೋಟಿ ರೂಪಾಯಿಗಳ ಅಂದಾಜು ಬಜೆಟ್ ಇದಾಗಿದೆ. ಈ ಬಾರಿ ಏನು ಪ್ರಣಾಳಿಕೆಯಲ್ಲಿ ಚುನಾವಣೆಗಳು ಬಂದಾಗ ಉಲ್ಲೇಖ ಮಾಡಿತ್ತ ನಿರುದ್ಯೋಗ ಸಮಸ್ಯೆಯೇ ಪರಿಹಾರಗಳಾಗಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು ಅಂತ ಹೇಳುವಂಥದ್ದು ಈ ಬಾರಿಯ ಬಜೆಟ್ನಲ್ಲಿ ಉದ್ಯೋಗ ಸೃಷ್ಟಿಗೆ ಆದ್ಯತೆಯನ್ನು ಕೊಡಲಾಗಿದೆ. 2014ರಲ್ಲಿ ಬಂದಿರತಕ್ಕಂಥ ಈ ಸರ್ಕಾರ ಇದರ ಅಂಕಿಅಂಶಗಳನ್ನು ನೋಡಿದರೆ ಇವತ್ತು ಬಡತನದ ಪ್ರಮಾಣ ಇಳಿಕೆ ಆಗಿದೆ. ಹೇಳಿದ್ರೆ BPL ಕಾರ್ಡುಗಳು ಇವತ್ತು ಇಳಿಕೆ ಆಗ್ತಾ ಇದ್ದಾವೆ. ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಬೇರೆ ಬೇರೆ ಯೋಜನೆಗಳನ್ನು ಕೊಟ್ಟಿರುವ ಪರಿಣಾಮ ಇವತ್ತು ಜನ್ಧನ್ ಯೋಜನೆಯಿಂದ ಯೋಜನೆಗಳ ಮುಖಾಂತರವಾಗಿ ಜನಸಾಮಾನ್ಯರ ಬಳಿಗೆ ತಗೊಂಡೋಗಿರ್ತಕ್ಕಂಥ ಸರ್ಕಾರದ ಸಾಧನಗಳು, ಮುದ್ರಾ ಯೋಜನೆ ಮುಖಾಂತರ ಅತಿ ಹೆಚ್ಚು ಜನರನ್ನು ಉದ್ಯಮಶೀಲರನ್ನಾಗಿ ಮಾಡಿರ್ತಕ್ಕಂಥದ್ದು, ಬೇರೆ ಬೇರೆ ಯೋಜನೆಗಳ ಅಡಿಯಲ್ಲಿ ಉದ್ಯೋಗಗಳ ಸೃಷ್ಟಿ ಮಾಡಿರ್ತಕ್ಕಂಥ ಕಾರ್ಯದ ಪರಿಣಾಮ ಇವತ್ತು ಬಡತನದ ಪ್ರಮಾಣ ಇಳಿಕೆ ಆಗ್ತಾ ಇದೆ. ನರೇಂದ್ರ ಮೋದಿ ಅವರು ಕಂಡಿರ್ತಕ್ಕಂಥ ಕನಸು 75 ವರ್ಷಗಳ ಸ್ವಾತಂತ್ರ್ಯವನ್ನು ಪಡೆದು ಪೂರ್ತಿಯಾಗಿ ಮುಂದಕ್ಕೆ ಹೋಗತಕ್ಕಂಥ ಕಾಲಘಟ್ಟದಲ್ಲಿ ಇದು ಅಮೃತ ಉತ್ಸವದ ಘಟ್ಟ, ಅಮೃತ ಘಟ್ಟ. ಹಾಗಾಗಿ 47 ಇದು ವಿಕಸಿತ ಭಾರತ ಆಗಬೇಕು. ಜಗತ್ತಿನಲ್ಲಿ ಎಲ್ಲ ಸ್ಥಾನಗಳಲ್ಲೂ ಭಾರತ ನಂಬರ್ 1ನೇ ಸ್ಥಾನಕ್ಕೆ ಬರಬೇಕು. ಯಾವ ವಿವೇಕಾನಂದರು ಕಂಡಿರ್ತಕ್ಕಂಥ ಜಗದ್ಗುರು ಭಾರತ ಇದೆ, ಆ ಭಾರತದ ಪರಿಕಲ್ಪನೆಗಳು ಸಾಕಾರ ಆಗಬೇಕು. ಹಾಗಾಗಿ ವಿಕಸಿತ ಭಾರತದ ಕಡೆಗೆ ಹೆಜ್ಜೆಯನ್ನು ಇಡ್ತಾ ಇದೆ. ಇವತ್ತು ನಾವು ಜಾಗತಿಕ ಮಾರುಕಟ್ಟೆಯ ಜೊತೆಗೆ ಪೈಪೋಟಿಯನ್ನು ಕೊಡ್ತಕ್ಕಂಥ ದೇಶ ಆಗಿದೆ. ಇವತ್ತು ಈ ದೇಶದಲ್ಲಿರ್ತಕ್ಕಂಥ SC STಗಳಿಗೆ, ಬಡವರಿಗೆ ಏಳಿಗೆಗೆ ಬದ್ಧವಾಗಿರ್ತಕ್ಕಂಥ ಯೋಜನೆಗಳನ್ನು ಕೊಡಬೇಕು. GSTಯಲ್ಲಿ ಸರಳೀಕರಣ ಮಾಡತಕ್ಕಂಥದ್ದು, ಅಭಿವೃದ್ಧಿ ಮತ್ತು ಸ್ಥಿರತೆಯ ಸುಧಾರಣೆಯತ್ತ ಭಾರತ, ಬಯೋಫಾರ್ಮ್ ಹಬ್ಗೆ ಸುಮಾರು 10 ಲಕ್ಷ ಕೋಟಿ ರೂಪಾಯಿಗಳನ್ನು ನೀಡತಕ್ಕಂಥ ಕಾರ್ಯ, 3 ಹೊಸ ಫಾರ್ಮಾ ಕಾಲೇಜುಗಳ ನಿರ್ಮಾಣ, ಬಯೋಫಾರ್ಮಾ ಶಕ್ತಿ ಅನ್ನತಕ್ಕಂಥದ್ದನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು, ಖನಿಜ ಸಮೃದ್ಧವಾಗಿರ್ತಕ್ಕಂಥ ರಾಜ್ಯಗಳಿಗೆ ಕಾರಿಡಾರ್ ನಿರ್ಮಾಣ, ಉದ್ಯೋಗ ಮತ್ತು ಕೃಷಿ ಕ್ಷೇತ್ರದ ಮೇಲೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಸೆಮಿಕಂಡಕ್ಟರ್ ಮಿಷನ್ಗೆ 40,000 ಕೋಟಿ ರೂಪಾಯಿಗಳ ಫಂಡನ್ನು ಇಟ್ಟಿರ್ತಕ್ಕಂಥದ್ದು, ಕೈಗಾರಿಕಾ ತಯಾರಿಕಾ ವಲಯಕ್ಕೆ
ಹೆಚ್ಚು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಮೈನಿಂಗ್ ಕಾರಿಡಾರನ್ನು ಘೋಷಿಸಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ತಮಿಳುನಾಡು, ಆಂಧ್ರ, ಒರಿಸ್ಸಾ, ಕೇರಳ ಹೀಗೆ ಬೇರೆ ಬೇರೆ ರಾಜ್ಯಗಳಿಗೆ ಅರ್ತ್ ಮಿನರಲ್ ಕಾರಿಡಾರ್ಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು. ಸಣ್ಣ ಕೈಗಾರಿಕೆಗಳಿಗೆ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು. ಔಷಧಿ ಅಗ್ಗದ ದರದಲ್ಲಿ ಔಷಧಿಯ ಕೊಡ್ತಕ್ಕಂಥದ್ದು. ಆತ್ಮನಿರ್ಭರ ಭಾರತಕ್ಕೆ ಹೇಳಿದ್ರೆ MSMI ಇದರಲ್ಲಿ ಹೆಚ್ಚು ಆದ್ಯತೆ ಬರಬೇಕು ಅಂತ ಹೇಳಿ 2,000 ಕೋಟಿ ರೂಪಾಯಿಗಳ ಅನುದಾನ ಕೊಟ್ಟಿರ್ತಕ್ಕಂಥದ್ದು. ಕೈಗಾರಿಕಾ ವಲಯಗಳಿಗೆ ಆರ್ಥಿಕ ನೆರವು ಕೊಟ್ಟಿರ್ತಕ್ಕಂಥದ್ದು. ಮಧ್ಯಮ ಮತ್ತು ಸಣ್ಣ ಉದ್ಯಮಿಗಳಿಗೆ ಹೆಚ್ಚು ನೆರವು ಮತ್ತು ಸಾಲದ ನೆರವು. ವಿಶೇಷವಾಗಿ ಪ್ರಮುಖ ಘಟಕಗಳು 5 ಘಟಕಗಳಿಗೆ ಸಮಗ್ರ ಯೋಜನೆಯನ್ನು ಘೋಷಣೆ ಮಾಡಿರ್ತಕ್ಕಂಥ. ಅದರಲ್ಲಿ ರಾಷ್ಟ್ರೀಯ ನಾರು ಯೋಜನೆ, ಜವಳಿ ವಿಸ್ತರಣೆ, ಉದ್ಯೋಗ ಯೋಜನೆ, ರಾಷ್ಟ್ರೀಯ ಕೈಮಗ್ಗ ಮತ್ತು ಕರಕುಶಲ ಕಾರ್ಯಕ್ರಮ, ಕಾರ್ಮಿಕ ಜವಳಿ ವಲಯ ಉತ್ತೇಜನೆ, ಹೀಗೆ ಬೇರೆ ಬೇರೆ 5 ಘಟಕಗಳಾಗಿ ಯೋಜನೆ ಮಾಡಿರ್ತಕ್ಕಂಥದ್ದು. ಸ್ವದೇಶಿ ವಿಮಾನಯಾನ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದಕ್ಕೆ ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು. ಮುಂದಿನ 5 ವರ್ಷಕ್ಕೆ ಸುಮಾರು ಅದಕ್ಕೋಸ್ಕರ 20,000 ಕೋಟಿ ಮೀಸಲಿಟ್ಟಿರ್ತಕ್ಕಂಥದ್ದು. ಮತ್ತು ಸಣ್ಣ ನಗರಗಳ ಅಭಿವೃದ್ಧಿ ಆಗಬೇಕು. ಈಗ ಹೇಗೆ ಸ್ಮಾರ್ಟ್ ಸಿಟಿ ಅಂತ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರ, ಅಮೃತ ಯೋಜನೆ ಅನ್ನತಕ್ಕಂಥ ಯೋಜನೆಗಳ ಮುಖಾಂತರ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆ ಅಭಿವೃದ್ಧಿ ಆಗಿದ್ರೆ ಅದಕ್ಕೆ ಅತಿ ದೊಡ್ಡದಾಗಿರ್ತಕ್ಕಂಥ ಕೊಡುಗೆ ಸ್ಮಾರ್ಟ್ ಸಿಟಿ ಮತ್ತು ಅಮೃತ ಯೋಜನೆ ಇದೆ. ಅಮೃತ ಯೋಜನೆ ಅಡಿಯಲ್ಲಿ ಆಗ 200 ಕೋಟಿ ರೂಪಾಯಿಗಳ ಬಿಡುಗಡೆ ಆಗಿತ್ತು. ಅದರ ಮುಖಾಂತರವಾಗಿ ನಾವು UGDಗಳನ್ನು ಯಶಸ್ವಿಯಾಗಿ ಇಲ್ಲಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ರೀತಿಯ ಪರಿಕಲ್ಪನೆಗಳಲ್ಲಿ 200 ನಗರಗಳಿಗೆ ಬೇರೆ ಬೇರೆ ಸಣ್ಣ ನಗರಗಳಿಗೆ ಕೊಡಬೇಕು ಅಂತ 200 ಕೋಟಿ ರೂಪಾಯಿಗಳ ಬಾಂಡನ್ನು ಕೊಟ್ಟಿರ್ತಕ್ಕಂಥದ್ದು ಈ ಸಾರಿ ವಿಶೇಷತೆಯನ್ನು ಕಾಣ್ತದೆ. ಕಳೆದ ಬಾರಿ ಅಮೃತ ಯೋಜನೆ ಕೆಲವು ಆಯ್ದ ನಗರಗಳಿಗೆ ಕೊಟ್ಟಿತ್ತು. ಈ ಸಾರಿ 200 ಕೋಟಿ ರೂಪಾಯಿಗಳನ್ನು ಅದಕ್ಕೆ ಇಡುವಂಥ ಕೆಲಸ ಆಗಿದೆ. ಹೊಸದಾಗಿರ್ತಕ್ಕಂಥ ಇವತ್ತು ಅವಶ್ಯಕತೆ ಇರತಕ್ಕಂಥ ಬೇಡಿಕೆ ಇರತಕ್ಕಂಥ AI ತಂತ್ರಜ್ಞಾನದ ಅಭಿವೃದ್ಧಿಗೆ ಕೇಂದ್ರ ಮಾನ್ಯತೆಯನ್ನು ಕೊಟ್ಟಿದೆ. ಮತ್ತು ಮಹಾತ್ಮ ಗಾಂಧಿಯವರು ಕಂಡಿರ್ತಕ್ಕಂಥ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಗಳ ಅಡಿಯಲ್ಲಿ ಗ್ರಾಮಗಳನ್ನು ಉತ್ಥಾನ ಮಾಡಬೇಕು, ಅದರ ಮುಖಾಂತರ ರಾಷ್ಟ್ರೋತ್ಥಾನ ಅನ್ನತಕ್ಕಂಥ ಚಿಂತನೆ ಅಡಿಯಲ್ಲಿ ಗಾಂಧಿ ಗ್ರಾಮ ಸ್ವರಾಜ್ಯ ಅನ್ನತಕ್ಕಂಥ ಯೋಜನೆಗಳು, ಪ್ರಮುಖವಾಗಿ ನಗರಗಳನ್ನು ಜೋಡಿಸ್ತಾ ಇರತಕ್ಕಂಥ ಹೈಸ್ಪೀಡ್ ರೈಲ್ವೆ, ಮುಂಬೈ ಪುಣೆ ಹೈದರಾಬಾದ್ ಬೆಂಗಳೂರು ಹೈದರಾಬಾದ್ ಚೆನ್ನೈ, ಹೀಗೆ ಬೇರೆ ಬೇರೆ ನಗರಗಳನ್ನು, ಮಹಾನಗರ ಪಾಲಿಕೆಗಳನ್ನು, ಮೆಟ್ರೋಪಾಲಿಟನ್ ಸಿಟಿಗಳನ್ನು ಜೋಡಿಸ್ತಕ್ಕಂಥ ಕೆಲಸ ಕಾರ್ಯಗಳು, ಪ್ರಾದೇಶಿಕವಾಗಿರ್ತಕ್ಕಂಥ ಮೆಡಿಕಲ್ ಹಬ್ಗಳ ಘೋಷಣೆ, AI ಮಿಷನ್ ಮೂಲಕ ದೇಶದಲ್ಲಿ ಒಂದು ಕ್ರಾಂತಿ ಮಾಡಬೇಕು ಅನ್ನತಕ್ಕಂಥ ಯೋಜನೆ. ಅದಕ್ಕೋಸ್ಕರ ಅದರಲ್ಲಿ ವಿದ್ಯಾರ್ಥಿ ಮತ್ತು ರೈತರಿಗೆ ಹೆಚ್ಚು ಅನುಕೂಲ ಆಗತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ. ಹಾಗಾಗಿ ವೃದ್ಧರಿಗೆ ಮೆಡಿಕಲ್ ಸೌಲಭ್ಯ, ಮೆಡಿಕಲ್ ಟೂರಿಸಂಗೆ ಆದ್ಯತೆ, ಜಲಮಾರ್ಗಗಳನ್ನು ಮಾಡತಕ್ಕಂಥದ್ದು, ಸುಮಾರು 20 ರಾಷ್ಟ್ರೀಯ ಜಲಮಾರ್ಗಗಳ ಗುರುತು ಮಾಡಿರ್ತಕ್ಕಂಥದ್ದು, ಮತ್ತು ಹೊಸದಾಗಿ 3 ಏಮ್ಸ್ ಹಾಸ್ಪಿಟಲ್ಗಳನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು, ಆಯುರ್ವೇದದಲ್ಲಿ ಪರಿವರ್ತನೆ, ಪರಿಸರ ಸಂರಕ್ಷಣೆ, ಖೇಲೋ ಇಂಡಿಯಾ ಮುಖಾಂತರ ಕ್ರೀಡಾಳುಗಳಿಗೆ ಹೆಚ್ಚು ಆದ್ಯತೆ ಕೊಡ್ತಕ್ಕಂಥದ್ದು, ಪುರಾತತ್ವ ಪ್ರವಾಸಿ ಸ್ಥಳಗಳು, ಧಾರ್ಮಿಕ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸತಕ್ಕಂಥದ್ದು, ವಿಶೇಷವಾಗಿ ಕರಾವಳಿ ಜಿಲ್ಲೆಗಳಿಗೆ ಮೀನುಗಾರಿಕೆಗೆ ಹಲವು ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಪಶುಸಂಗೋಪನಾ ವಲಯದಲ್ಲಿ ಒಂದು ಕ್ರಾಂತಿಯನ್ನು ಮಾಡತಕ್ಕಂಥದ್ದು, ಹೈನುಗಾರಿಕೆ ಮತ್ತು ಕೋಳಿ ಸಾಕಾಣಿಕೆ ಒತ್ತು, ತೆಂಗು ಕೃಷಿಗೆ ಮತ್ತು ಕೋಕಾ ಕೃಷಿಗೆ ಹೆಚ್ಚು ಅಭಿವೃದ್ಧಿ, ನೂತನವಾಗಿರ್ತಕ್ಕಂಥ ಯೋಜನೆಗಳನ್ನು ಪ್ರಕಟೀಕರಣ ಮಾಡಿದೆ. ಮಹಿಳಾ ಉದ್ಯಮಿಗಳಿಗೆ ಕೇಂದ್ರ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು, ದಿವ್ಯಾಂಗರಿಗೆ ಸಹಾರ ಯೋಜನೆ ಘೋಷಣೆ, ಹೀಗೆ 10 ಯೋಜನೆಗಳ ಮುಖಾಂತರ ಈ ಬಾರಿ ಹೊಸದಾಗಿರ್ತಕ್ಕಂಥ ಕ್ರಾಂತಿಯನ್ನು ನಮ್ಮ ಸರ್ಕಾರ ಮಾಡಿದೆ. ಹೊಸ ಸೌಲಭ್ಯಗಳನ್ನು ಕೊಡ್ತಕ್ಕಂಥ, ನೂತನವಾಗಿರ್ತಕ್ಕಂಥ IT ಕಾಯ್ದೆಗಳನ್ನು ತರ್ತಕ್ಕಂಥದ್ದು, ಕಂಟೆಂಟ್ ಕ್ರಿಯೇಟರ್ ಲ್ಯಾಬ್ಗಳ ಸ್ಥಾಪನೆ, ಮಹಿಳೆಯರಿಗೆ ಹೆಚ್ಚು ಒತ್ತು ಕೊಟ್ಟು ಶ್ರೀಮಾರ್ಟ್ ಯೋಜನೆಗಳು, ಸ್ವಸಹಾಯ ಸಂಘಗಳಿಗೆ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು, ವಿದೇಶಿ ಪ್ರವಾಸ ಕೈಗೊಳ್ಳುವವರಿಗೆ ಟ್ಯಾಕ್ಸ್ ರಿಯಾಯಿತಿ ಮತ್ತು ತೆರಿಗೆ ಪಾವತಿ ಮಾಡುವುದಕ್ಕೆ ಫಾರ್ಮುಲಾಗಳನ್ನು ಸರಳೀಕರಣ ಮಾಡಿರ್ತಕ್ಕಂಥದ್ದು, ನಾರಿ ಶಕ್ತಿಗೆ ಹೆಚ್ಚು ಆದ್ಯತೆ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು ಇವತ್ತು ಆಗಿದೆ. ಹಾಗಾಗಿ ವಿಶೇಷವಾಗಿ ಕ್ಯಾನ್ಸರ್ಗೆ ವಿಶೇಷವಾಗಿರ್ತಕ್ಕಂಥ 17 ಔಷಧಿಗಳಿಗೆ ಮತ್ತು ಮಧುಮೇಹ ಔಷಧಿಗಳಿಗೆ ಅಗ್ಗದ ದರದಲ್ಲಿ ಸಿಕ್ಕುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದರಲ್ಲಿ ಹೆಚ್ಚಿನವರಿಗೆ ಕ್ಯಾನ್ಸರ್ ಕಾಯಿಲೆ ಕೊನೆಯ ಹಂತದಲ್ಲಿ ಗೊತ್ತಾಗುವುದರಿಂದ ವಿದೇಶದಿಂದ ಅದನ್ನು ಆಮದು ಮಾಡಬೇಕಾಗ್ತದೆ. ಆಗ ಇದು ಮಧ್ಯಮ ವರ್ಗದವರಿಗೆ ದೊಡ್ಡ ಹೊರೆ ಆಗ್ತದೆ. ಈ ಕಾರಣಕ್ಕೋಸ್ಕರ
ಅಂತಹ ಔಷಧಿಗಳ ಮೇಲೆ ಕನಿಷ್ಠ ಸೀಮಾ ಸುಂಕವನ್ನು ರದ್ದುಗೊಳಿಸುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಅಪಘಾತದಲ್ಲಿ ವಿಮೆ ಬಡ್ಡಿ ತೆರಿಗೆ ಅದನ್ನು ರಿಯಾಯಿತಿ ಮಾಡತಕ್ಕಂಥ ಕೆಲಸ ಕಾರ್ಯಗಳಿದೆ. ವಿಮೆಯನ್ನು ನ್ಯಾಯಾಧೀಕರಣ ನಿರ್ಧರಿಸುವ ಪರಿಹಾರ ಮೊತ್ತದ ಮೇಲೆ ಇರತಕ್ಕಂಥ ಬಡ್ಡಿಯನ್ನು ವಿನಾಯಿತಿಗೊಳಿಸುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಸ್ತ್ರೀ ಉದ್ಯಮಿಗಳಿಗೆ ವಿಶೇಷವಾಗಿ ಬಜೆಟ್ನಲ್ಲಿ ಆರ್ಥಿಕ ಸಬಲೀಕರಣಕ್ಕೆ ಒತ್ತು ನೀಡಿ ಅವರನ್ನು ಉದ್ಯಮಿಗಳನ್ನಾಗಿ ಮಾಡ್ತಕ್ಕಂಥ ಸ್ವಸಹಾಯ ಗುಂಪುಗಳನ್ನು ಸೇರಿಸಿಕೊಂಡು ಮಾರ್ಟ್ ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚು ಆದ್ಯತೆ ಕೊಟ್ಟಿದೆ. ವಿಶೇಷವಾಗಿ ಕೋಆಪರೇಟಿವ್ ಸೊಸೈಟಿಗಳಿಗೆ, ಸಹಕಾರಿ ಸಂಘಗಳನ್ನು ಇನ್ನಷ್ಟು ಶಕ್ತಿಯುತವನ್ನಾಗಿ ಮಾಡಬೇಕು ಅಂತ ಹೇಳಿ ಅದಕ್ಕೆ ಆದ್ಯತೆ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಪಶು ಆಹಾರ, ಹತ್ತಿ ಬೀಜ ಪೂರೈಕೆ ತೊಡಗಿರುವ ಸಹಕಾರಿ ವಲಯದ ಮೇಲೆ ತೆರಿಗೆ ವಿನಾಯಿತಿಯನ್ನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಹೀಗೆ ವಿಶೇಷವಾಗಿರ್ತಕ್ಕಂಥ ವಲಯಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಅದರಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಯಾವಾಗ ಹೇಳಿದರು ಹಣ ಬಂದಿಲ್ಲ, ಕೇಂದ್ರ ಸರ್ಕಾರದ ಹಣ ಇಲ್ಲ, ಯೋಜನೆಗಳಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ಈ ಬಾರಿ ಕರ್ನಾಟಕ ರಾಜ್ಯಕ್ಕೂ ಹೆಚ್ಚು ವಿಶೇಷವಾಗಿರ್ತಕ್ಕಂಥದ್ದನ್ನು ಕೃಷಿ, ರೈಲ್ವೆ, ಮೀನುಗಾರಿಕೆ, ಮಹಿಳಾ ಸ್ವಸಹಾಯ ಸಂಘ, ಕ್ಲೌಡ್ ಸೆಂಟರ್, ಜಲಸಾರಿಗೆ ಹೀಗೆ ವಿಶೇಷವಾಗಿರ್ತಕ್ಕಂಥ ಯೋಜನೆಗಳನ್ನು ಕೊಡಲಾಗಿದೆ. ಅದರಲ್ಲಿ ಬೆಂಗಳೂರಿಗೆ 5,000 ಕೋಟಿ ರೂಪಾಯಿಗಳ ವಿಶೇಷ ಅನುದಾನ, ದೇಶದ ಆರ್ಥಿಕಾಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುವಂಥ ನಗರಗಳಲ್ಲಿ ಅದು ಒಂದು. ಅದಕ್ಕೋಸ್ಕರ ಅಲ್ಲಿಗೆ 5,000 ಕೋಟಿ ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದೆ. 26-27ರಲ್ಲಿ ಮೀನುಗಾರಿಕಾ ಕ್ಷೇತ್ರಕ್ಕೆ ಇದುವರೆಗಿನ ಅತ್ಯಧಿಕ ವಾರ್ಷಿಕ ಅನುದಾನ 2,761.80 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಇದರಿಂದ ಕರಾವಳಿ ಹಾಗೂ ಒಳನಾಡು ಮೀನುಗಾರಿಕೆ ಬಲಪಡಿಸತಕ್ಕಂಥದ್ದು, ರಫ್ತು ಹೆಚ್ಚಿಸುವುದು, ಮೀನುಗಾರರು ಮತ್ತು ಮೀನು ಸಾಕಣೆದಾರರ ಜೀವನೋಪಾಯವನ್ನು ಸುಧಾರಿಸುವಂಥ ಕೆಲಸ ಕಾರ್ಯಗಳು. ಒಟ್ಟು ಅನುದಾನದಲ್ಲಿ 2,530 ಕೋಟಿ ರೂಪಾಯಿಗಳ ಯೋಜನಾ ಆಧಾರಿತ ಕ್ರಮಗಳಿಗೆ ಮೀಸಲಿಡುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ 26-27ಕ್ಕೆ 2,500 ಕೋಟಿ ರೂಪಾಯಿಗಳನ್ನು ಪಡೆದಿದೆ. ಕರಾವಳಿ ಪ್ರದೇಶ ಮೀನುಗಾರಿಕಾ ಮೌಲ್ಯ ಸರಪಳಿಯನ್ನು ಬಲಪಡಿಸುವಂಥ ಉದ್ದೇಶ, 500 ಜಲಾಶಯಗಳು ಮತ್ತು ಅಮೃತ್ ಸರೋವರ ಏಕೀಕೃತ ಅಭಿವೃದ್ಧಿಗೆ ಹಾಕಿರುವ ಯೋಜನೆ, ಸ್ಮಾರ್ಟಪ್ ಮತ್ತು ಮಹಿಳಾ ನೇತೃತ್ವದ ಗುಂಪುಗಳು ಮೀನುಗಾರಿಕಾ ಉತ್ಪಾದಕ ಸಂಸ್ಥೆಗಳನ್ನು ಭಾಗವಹಿಸುವಂಥ ಮಾರುಕಟ್ಟೆ ಸಂಪರ್ಕವನ್ನು ಸುಧಾರಿಸುವಂಥ ಕ್ರಮ ಕೈಗೊಳ್ಳಲಾಗಿದೆ. ವಿಶೇಷವಾಗಿ ಕೃಷಿಕರಿಗೆ ತೆಂಗು, ಶ್ರೀಗಂಧ, ರೇಷ್ಮೆ ಬೆಲೆಯಲ್ಲಿ ಕರ್ನಾಟಕ ಈಗಾಗಲೇ ನಂಬರ್ 1ನೇ ಸ್ಥಾನದಲ್ಲಿದೆ. ಗೋಡಂಬಿ ಉತ್ಪಾದನೆಯಲ್ಲಿ 5ನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಹೆಚ್ಚು ಆದ್ಯತೆಯನ್ನು ಈ ಕ್ಷೇತ್ರಗಳಿಗೆ ಕೊಡಲಾಗಿದೆ. ಹಾಗಾಗಿ ಮಾನವ ನಿರ್ಮಿತ ವಸ್ತುಗಳಾಗಿರ್ತಕ್ಕಂಥ ರೇಷ್ಮೆ, ಉಣ್ಣೆ, ಸೆಣಬು ಇಂತಹ ವಸ್ತುಗಳ ಉತ್ಪನ್ನಗಳು, ತಯಾರಿಕಾ ಕರಕುಶಲಕರ್ಮಿಗಳನ್ನು ಒಂದೇ ಸೂರಿನಡಿಯಲ್ಲಿ ತಂದು ಅವರ ಉತ್ಪನ್ನಗಳಿಗೆ ಸರ್ಕಾರವೇ ಪ್ರೋತ್ಸಾಹ ನೀಡಿ ಉತ್ಪಾದನೆ ಹೆಚ್ಚಿಸುವ ಯೋಜನೆಯನ್ನು ಇಡಲಾಗಿದೆ. ಫಲ ಬಿಡದ ಹಳೆಯ ತೆಂಗು ತೆಗೆದು ಹೊಸ ನೆಡುವಂಥದ್ದು, ಗೋಡಂಬಿಗೆ ಜಾಗತಿಕ ಬ್ರ್ಯಾಂಡ್ ಮಾಡಲು ಕ್ರಮ ಮತ್ತು ಆ ಬ್ರ್ಯಾಂಡಿನ ಮಾಡಿ ಅದರ ಉತ್ಪಾದನೆಯನ್ನು ಮಾರುಕಟ್ಟೆ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಇವತ್ತು ಈ ಬಜೆಟ್ನಲ್ಲಿ ಜೋಡಿಸಿದೆ. ರಾಜ್ಯದ ರೈಲ್ವೆ ಯೋಜನೆ ಅಡಿಯಲ್ಲಿ 7,748 ಕೋಟಿ ರೂಪಾಯಿಗಳ ಅನುದಾನ, ಬೆಂಗಳೂರಿಗೆ 2 ಹೈಸ್ಪೀಡ್ ರೈಲು ಕಾರಿಡಾರ್, ಬೆಂಗಳೂರಿನಿಂದ ಹೈದರಾಬಾದ್, ಬೆಂಗಳೂರಿನಿಂದ ಚೆನ್ನೈ ಹೊಸ ಯೋಜನೆಗಳನ್ನು ಘೋಷಣೆ ಮಾಡಲಾಗಿದೆ. ಇದರಿಂದ ನಮ್ಮ ಆರ್ಥಿಕವಾಗಿರ್ತಕ್ಕಂಥ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಕಾಣ್ತದೆ. ಹಾಗಾಗಿ ಬೆಂಗಳೂರು ಸಬ್ ಅರ್ಬನ್ ರೈಲಿಗೆ 500 ಕೋಟಿ ರೂಪಾಯಿಗಳನ್ನು ಮೀಸಲಿಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಹಿಂದಿನ ಹಳೆಯ ರೈಲು ಮಾರ್ಗಗಳನ್ನು ಹೊಸತಾಗಿ ಜೋಡಣೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಿಗೆ, ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಅನುದಾನವನ್ನು ಕೊಡುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಹೀಗೆ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿರ್ತಕ್ಕಂಥ ಬಜೆಟ್ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ, ಅಭಿವೃದ್ಧಿ ಪರವಾಗಿರ್ತಕ್ಕಂಥ, ದೂರದೃಷ್ಟಿ ಇರತಕ್ಕಂಥ ಮತ್ತು ಉದ್ಯೋಗ ಸೃಷ್ಟಿ ಮಾಡತಕ್ಕಂಥ, ಕೃಷಿಕರಿಗೆ ಆದ್ಯತೆ ಕೊಡ್ತಕ್ಕಂಥ, ಮೀನುಗಾರರ ಜೀವನವನ್ನು ಬೆಳಕು ತರತಕ್ಕಂಥ ಕೆಲಸ ಕಾರ್ಯಗಳು ಈ ಬಜೆಟಿಂದ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಇದನ್ನು ಸ್ವಾಗತಿಸ್ತದೆ. ಪ್ರಧಾನಮಂತ್ರಿಗಳನ್ನು ಅಭಿನಂದಿಸ್ತೇವೆ. ಕಳೆದ 10-11 ವರ್ಷಗಳ ಕಾಲದ ಆಡಳಿತ ಇವತ್ತು ದೇಶದ ಜನರಿಗೆ ನರೇಂದ್ರ ಮೋದಿ ಸರ್ಕಾರದ ಮೇಲೆ ವಿಶ್ವಾಸಗಳು ಬಂದಿದ್ದಾವೆ. 11ನೇ ಸ್ಥಾನದಲ್ಲಿರ್ತಕ್ಕಂಥ ಭಾರತ ಆರ್ಥಿಕವಾಗಿ ಇವತ್ತು 4ನೇ ಸ್ಥಾನಕ್ಕೆ ಬಂದಿದೆ. ಜಗತ್ತು ಇವತ್ತು ಭಾರತ ಕಡೆಗೆ ಗಮನವನ್ನು ಸೆಳೀತಾ ಇದೆ. ಎಲ್ಲ ರಂಗದಲ್ಲಿ ಭಾರತ ಪ್ರಥಮ ಸ್ಥಾನಕ್ಕೆ ಹೋಗ್ತದೆ. ವಿದೇಶಾಂಗ ನೀತಿಯಲ್ಲಂತೂ ಜಗತ್ತು ಭಾರತ ಕಡೆಗೆ ನೋಡ್ತಕ್ಕಂಥ, ಭಾರತ ಸಂಪರ್ಕವನ್ನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಡೀತಾ ಇದೆ. ಇವತ್ತು ಅಮೇರಿಕ ಹೆದರಿಸುವಂಥ ಸಾಧ್ಯತೆಗಳು ಬಂದಾಗಲೂ ಸಮೇತ ಭಾರತ ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ ತಗೊಳ್ತಕ್ಕಂಥ ಸಾಧ್ಯತೆಗೆ ಹೋಗಿದೆ. ಹೇಳಿದ್ರೆ ಇವತ್ತು ಭಾರತ ಜಗತ್ತಿನಲ್ಲಿ ಗುರುತಿಸುವ ಸ್ಥಾನಕ್ಕೆ ಹೋಗಿದೆ. ಇದು ನರೇಂದ್ರ ಮೋದಿಯವರ ಆಡಳಿತ. ಕಳೆದ 2014ರಿಂದ ಪ್ರಾರಂಭ ಆಗಿರ್ತಕ್ಕಂಥ ಅಭಿವೃದ್ಧಿಯ ವೇಗ ಇವತ್ತು ಈ ಬಜೆಟ್ನಿಂದ ಇನ್ನಷ್ಟು ಹೆಚ್ಚಾಗಿದೆ.